ಬಹಳ ಒಂದು ಅದ್ಭುತವಾದಂಥ ಸೋಷಿಯಲ್ ಕಾಸ್ ಇದೆ. ಕಮರ್ಷಿಯಲ್ ಪಿಕ್ಚರು ಹಿಟ್ ಆಗಬೇಕು ಅನ್ನೋ ಫಾರ್ಮುಲಾಗಳ ಹಿಂದೆ ಹೋಗದೆ ನೀವು ಇದನ್ನ ಪರವಾಗಿಲ್ಲ, ಎಷ್ಟು ಜನ ನೋಡಿದ್ರು ಪರವಾಗಿಲ್ಲ, ಈ ಮೆಸೇಜ್ನ ಜನಕ್ಕೆ ತಲುಪಿಸ್ಲೇಬೇಕು ಅನ್ನೋ ನಂತದ್ದು ಈ ಪಿಕ್ಚರ್ ಮಾಡಿದ್ದೀರಾ ಅಂತ ನನಗೆ ಆ ಪಿಕ್ಚರ್ ನೋಡಿದಾಗಲೇ ಗೊತ್ತಾಯ್ತು. ತುಂಬ ಹಸಿ ಆಗ್ತಾ ಕೊಟ್ಟಿದ್ದೀರಾ. ಇವೆಲ್ಲ ಈ ಹುಡುಗರನ್ನ, ಈ ಕಲಾವಿದರನ್ನೆಲ್ಲ ನೋಡಿದ್ರೆ ಇವ್ರು ಯಾರು ಕಲಾವಿದರು ಅಂತ ನನಗೆ ಅನ್ನಿಸ್ಲಿಲ್ಲ. ಇವರೆಲ್ಲ ನಮ್ಮ ಮಧ್ಯ ಓಡಾಡ್ತಾ ಇರೋಂಥ ಮಾರ್ಕೆಟ್ಗಳಲ್ಲಿ, ಸ್ಲಮ್ಮಲ್ಲಿ, ರೋಡಿನ ಫುಟ್ಪಾತ್ಗಳಲ್ಲಿ ಓಡಾಡ್ತಾ ಹುಡುಗರು ಅಂತ ಅನ್ನಿಸ್ತಾ ಇತ್ತು ನನಗೆ. ಯಾರು ಕಲಾವಿದರು ಎಲ್ಲ ಜೀವಂತಿಕೆಯಿಂದ ಅಭಿನಯಿಸ್ಬಿಟ್ಟಿದ್ದಾರೆ, ಅನುಭವಿಸ್ಬಿಟ್ಟಿದ್ದಾರೆ ಪ್ರತಿಯೊಂದು ಪಾತ್ರನು. ಎಲ್ರಿಗೂ ಹ್ಯಾಟ್ಸ್ ಆಫ್. ನಿಜವಾಗ್ಲೂ ತುಂಬ ಸೊಗಸಾಗಿ, ಅಷ್ಟೇ ಗಾಢವಾದ ವಿಷಾದ ಥಿಯೇಟ್ರಿಂದ ನೋಡ್ಕೊಂಡು ಈಚೆ ಬಂದಾಗ ಆವರಿಸ್ಕೊಂಡ್ಬಿಡುತ್ತೆ ಕಣ್ರಿ ನಮಗೆ. ತುಂಬ ಗಾಢವಾದ ವಿಷಾದ. ಅಯ್ಯಯ್ಯೋ, ಎಂಥ ಪ್ರಪಂಚ, ಎಂಥ ಬೆಂಗಳೂರು, ಎಂಥ ಕರಾಳತೆಗೆ ನಾವೆಲ್ಲ ಸಾಕ್ಷಿಯಾಗಿದ್ದೀವಲ್ಲಪ್ಪ, ಯಾವತ್ತಪ್ಪ ಇದೆಲ್ಲ ನಾಶ ಆಗೋದು ಅನ್ಸುತ್ತೆ. ಅಂಥದ್ದೊಂದು ಗಾಢವಾದ ವಿಷಾದವನ್ನ ನಮ್ಮ ಎದೆಯಲ್ಲಿ ಬಿತ್ತೋದ್ರಲ್ಲಿ ವಿಜಯ್ ಯಶಸ್ವಿಯಾಗಿದ್ದಾರೆ. ಕಂಗ್ರಾಟ್ಸ್ ವಿಧಿ. ಒಂದು ಒಳ್ಳೆ ಪಿಕ್ಚರ್ ಕೊಟ್ಟಿದ್ದೀರಾ, ಒಂದೊಳ್ಳೆ ಸೋಷಿಯಲ್ ಕಾಸ್ ಇರೋ ಮೂವಿ ಕೊಟ್ಟಿದ್ದೀರಾ. ನಾವೆಲ್ಲ ನೋಡಿ ಇಂಥ ಮೂವಿಗಳನ್ನ ಸಪೋರ್ಟ್ ಮಾಡಬೇಕು. ನಾವೆಲ್ಲ ಕನ್ನಡ ಚಿತ್ರರಂಗವನ್ನ ನಾವೇ ಉಳಿಸ್ಬೇಕು, ಇನ್ಯಾರ ಕೈಲೂ ಆಗಲ್ಲ. ನಾವೇ ನೋಡ್ಬೇಕು, ನಾವೇ ಉಳಿಸ್ಬೇಕು. ಅದಕ್ಕೆ ನಾನು ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗೆ ಹೋಗಿದ್ದೆ ನಮ್ಮ ಗೌಡನಪಾಳ್ಯದಲ್ಲಿ. ಟಿಕೆಟ್ ತಗೊಂಡು ಪಿಕ್ಚರ್ ನೋಡ್ಕೊಂಡು ಬಂದು ನಾನು ಈ ಮಾತು ಹೇಳ್ತಾ ಇದ್ದೀನಿ. ನೀವು ಪಿಕ್ಚರ್ ನೋಡಿ ಹಸಿಯಾಗಿ ಅನುಭವಿಸಿ, ಅದನ್ನ ಮೊಬೈಲ್ ಫೋನ್ ಪಕ್ಕಕ್ಕಿಡಿ. ಇಂಥದ್ದೊಂದು ದುನಿಯಾ ನಮ್ಮ ಮಧ್ಯಾಹ್ನ ಇದೆ. ಇದ್ಯಾವುದು ಕಾಲ್ಪನಿಕ ಅಲ್ಲ, ಇದ್ಯಾವುದು ನಾವು ಕಾಣದೇ ಇರೋ ಅಂಥದ್ದಲ್ಲ, ಕಾಣದೇ ಇರೋ ರಮ್ಯವಾದ ಕಥೆ ಅಲ್ಲ ಇದು. ನಿಮ್ಮ ನಡುವೆ ನಡೀತಾ ಇರತಕ್ಕಂಥ ಹಸಿಯಾದ ವರ್ಣನೆ, ರಕ್ತ ಮಾಂಸಗಳ ಅಭಿಷೇಕ ನಿಮಗೆ ಮಾಡ್ಬಿಡ್ತಾರೆ ಕಣ್ರಿ ಈ ದುನಿಯಾ ವಿಜಯ್. ಬಹಳ ಎದಗಾರಿಕೆ ಬೇಕು ಈ ಪಿಕ್ಚರ್ ನೋಡಕ್ ನಿಮ್ಗೆ. ಸುಮ್ಮನೆ ಕೂತ್ಕೊಂಡು ನೀವು ಎಂಜಾಯ್ ಮಾಡೋಕ್ಕಾಗಲ್ಲ ಪಿಕ್ಚರ್ನ, ನೀವು ಅದ್ರೊಳಗೆ ಕಳೆದೋಗ್ಬಿಡ್ತೀರಾ. ಆ ಪಿಕ್ಚರ್ೊಳಗೆ ನೀವು ಕಳೆದೋಗ್ಬಿಡ್ತೀರಾ. ಅಷ್ಟು ರೋಚಕವಾದಂಥ ಈ ಕರಾಳತೆಯನ್ನ ನಿಮ್ಮ ಮುಂದೆ ಎತ್ಕೊಟ್ಟಿದ್ದಾರೆ. ನೋಡಿ, ಈ ತರ ಇದೆ ನಮ್ಮ ಸಮಾಜ, ಇದಕ್ಕೆ ಏನ್ ಮಾಡ್ತೀರಾ ನೋಡಿ ಅಂತ ವಿಜಯ್ ನಮ್ಮ ಮುಖಕ್ಕೆ ಸವಾಲ್ ಕೊಡ್ತಾರೆ ಕಣ್ರಿ. ನಮ್ಮ ಮುಖಕ್ಕೆ ಆ ಪ್ರಶ್ನೆ ಇಡ್ತಾರೆ. ನೋಡ್ರಿ, ಇಂಥದ್ದೊಂದು ಸಮಾಜ ನಿಮ್ಮ ಮುಂದೆ ಇದೆಯಲ್ಲ, ಇದಕ್ಕೆ ಏನ್ ಮಾಡ್ತೀರಾ ಅಂತ. ನಾವೆಲ್ಲ ನಿಸ್ಸಹಾಯಕರು ಕಣ್ರಿ. ದೇವರೇ ನಮಗೆ ಸಹಾಯ ಮಾಡಬೇಕು. ನಮ್ಮ ಸರ್ಕಾರಗಳು, ಸರ್ಕಾರಿ ಅಧಿಕಾರಿಗಳು ಟೊಂಕ ಕಟ್ಟಿ ನಿಂತು ಇದನ್ನೆಲ್ಲ ನಾಶ ಮಾಡಬೇಕು. ಒಂದೊಳ್ಳೆ ಸಮಾಜವನ್ನ ನಾವು ನಿರ್ಮಾಣ ಮಾಡಬೇಕು. ಅದು ಆಶಯ, ವಿಜಯ್ ಅವರ ಆಶಯ ಬಹಳ ಸೊಗಸಾಗಿದೆ. ನಿಮಗೆ ತಾಯಿ ಚಾಮುಂಡೇಶ್ವರಿ ಇನ್ನು ಒಳ್ಳೇದು ಮಾಡಲಿ ವಿಜಯ್, ನಿಮ್ಮ ಪಿಕ್ಚರ್ ಸಕ್ಸಸ್ ಆಗಲಿ. ನಾವೆಲ್ಲ ಪಿಕ್ಚರ್ನ ಬೆಂಬಲಿಸೋಣ, ಕನ್ನಡ ಚಿತ್ರರಂಗ ನಾವೆಲ್ಲ ಉಳಿಸೋಣ. ವಿಜಯ್, ಹ್ಯಾಟ್ಸ್ ಆಫ್, ಒಂದೊಳ್ಳೆ ಪಿಕ್ಚರ್ ಕೊಟ್ಟಿದ್ದೀರಾ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.